ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಅಲ್ಲಿರುವಂತಹ ಕನ್ನಡಿಗರಿಂದಲೇ ಮಾಹಿತಿಯನ್ನು ಪಡೆಯುವಂತಹ ಪ್ರಯತ್ನವನ್ನು ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ಸದ್ಯಕ್ಕೆ ಪರಿಸ್ಥಿತಿ ಎಲ್ಲವೂ ಕೂಡ ತಿಳಿಯಾಗಿದೆ. ಈಗ ಸಂಗಮೇಶ್ ಅಂತ ಅಂದ್ಬಿಟ್ಟು ಕನ್ನಡಿಗರು ಅಲ್ಲಿರ್ತಕ್ಕಂಥವ್ರು ಮಾತಾಡೋಣ. ಸಂಗಮೇಶ್ ನಮಸ್ಕಾರ. ನಮಸ್ಕಾರ ಸರ್, ನಾನು ಸಂಗಮೇಶ್ ಅವ್ರ ಫ್ರೆಂಡ್ ಡಾಕ್ಟರ್ ಮಹೇಶ್ ಅಂತ ಮಾತಾಡೋದು. ಓಕೆ, ಈಗ ನೀವು ಪ್ರಯಾಗ್ರಾಜ್ದಲ್ಲಿ ಎಲ್ಲಿದ್ದೀರಾ? ನಾವೀಗ ಪ್ರಯಾಗ್ರಾಜ್ದಲ್ಲಿ ಇರೋದು ಸರ್. ಇಲ್ಲಿ ಒಂದು ಸೆಕ್ಟರ್ 17ರಲ್ಲಿ ಸೂರ್ದಾಸ್ ಶಂಕರಾಚಾರ್ಯ ಆಶ್ರಮ್ ನರಸಿಂಹ ಮಂದಿರ್ ಪ್ರಯಾಗ್ರಾಜ್ದಲ್ಲಿ ನಾವು ಇದ್ದೀವಿ. ಸರಿ. ಇಲ್ಲಿ ಎಲ್ಲಾ ರೀತಿಯಿಂದ ಎಲ್ಲಾ ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ ಸರ್. ಜನಸಂಖ್ಯೆ ಇವತ್ತು ಸುಮಾರು ಪೊಲೀಸರು ಹೇಳಿರುವಂತ ಮಾಹಿತಿ ಪ್ರಕಾರ ಒಂದು 10 ಕೋಟಿ ಜನಸಂಖ್ಯೆ ಇದೆ. ಹೀಗಾಗಿ ತ್ರಿವೇಣಿ ಸಂಗಮದಲ್ಲಿ ರಾತ್ರಿ 2 ಗಂಟೆಯಿಂದ ಜನ ಸ್ನಾನ ಮಾಡ್ಲಿಕ್ಕೆ ಹೋಗಿ ಸ್ವಲ್ಪ ಕಾಲ್ ತುಳಿತ ಆಗಿರೋದ್ರಿಂದ ಅಲ್ಲಿ ಒಂದಿಷ್ಟು ಜನರು ಇದು ಮಾಡ್ಕೊಂಡಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಇನ್ನುಳಿದಂತೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಬಹಳ ಅಚ್ಚುಕಟ್ಟಾಗಿ ಇಲ್ಲಿನ ಆಡಳಿತ ಮಾಡಿದೆ. ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಬಂದಿರತಕ್ಕಂತ ಯಾತ್ರಿಕರಿಗೆ ಊಟ, ಟಿಫಿನ್ ಎಲ್ಲ ಉಚಿತವಾಗಿ, ಪ್ರತಿಯೊಂದು ಅಖಾಡದಲ್ಲಿಯೂ ಕೂಡ ಉಚಿತವಾಗಿ ಪ್ರಸಾದ ವ್ಯವಸ್ಥೆಯನ್ನ ಎಲ್ಲವನ್ನ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ನಾವು ಮೆಚ್ಚಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಈ ಕುಶಲ ಕಾರ್ಮಿಕರೇನಿದ್ದಾರೆ ಸರ್, ಸ್ವಚ್ಛತೆ ಈಗ ನಿಮ್ಗೆ ರಾತ್ರಿ ತಡರಾತ್ರಿ ಕಾಲ್ ತುಳಿತ ಎಲ್ಲ ಆಗಿದ್ದು ನಿಮ್ಗೆ ಗೊತ್ತಿರಬೇಕು ವಿಚಾರ. ಹಾ, ಗೊತ್ತಾಗಿದೆ ಸರ್, ಗೊತ್ತಾಗ್ಬಿಟ್ಟಿದೆ. ಆಮೇಲೆ ಈಗ ಇಲ್ಲಿನ ಆಡಳಿತದವರು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಬಂದ್ ಮಾಡಿಸಿದ್ದಾರೆ. ಈಗ ಸ್ನಾನಕ್ಕೆ ಬಿಡ್ತಿಲ್ವಾ? ಈಗ ಸ್ನಾನಕ್ಕೆ ಬಿಡ್ತಾ ಇಲ್ಲ ಸರ್. ಕಾಲ್ ತುಳಿತದ ನಂತರ ತ್ರಿವೇಣಿ ಸಂಗಮದಲ್ಲಿ ಸ್ನಾನಕ್ಕೆ ಬಿಡ್ತಾ ಇಲ್ಲ, ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ನೀವು ಅಲ್ಲಿಂದ ಎಷ್ಟು ದೂರದಲ್ಲಿದ್ದೀರಾ? ನಾವು ತ್ರಿವೇಣಿ ಸಂಗಮದಿಂದ ಸುಮಾರು ಒಂದು 5-6 ಕಿಲೋಮೀಟರ್ ದೂರದಲ್ಲಿದ್ದೀವಿ. ನೀವೆಲ್ಲ ಇವತ್ತು ಸ್ನಾನ ಮಾಡಿದ್ರೆ ಇನ್ನೂ ಮಾಡಿಲ್ವಾ? ನಾವು ಸ್ನಾನಕ್ಕೆ ಹೋಗಿದ್ವಿ, ಯಾವಾಗ ಕಾಲ್ ತುಳಿತ ಆದ ನಂತರ ಬಂದ್ ಮಾಡಿದಾರ ಅಂತ ಹೇಳಿದ್ರು, ನಾವು ಮತ್ತೆ ವಾಪಸ್ ಬಂದ್ಬಿಟ್ಟಿದ್ದೀವಿ. ಓಕೆ, ಟೆಂಟ್ಗಳಿಗೆ ಮತ್ತೆ ವಾಪಸ್ ನೀವು ನಿಮ್ಮ ಆಶ್ರಮದ ಹತ್ರಕ್ಕೆ ಬಂದ್ಬಿಟ್ಟಿದ್ದೀರಾ? ನಮ್ಮ ಆಶ್ರಮದ ಹತ್ರಕ್ಕೆ ಬಂದ್ಬಿಟ್ಟಿದ್ದೀವಿ. ಈಗ ಇನ್ನೊಂದು ಅಟೆಂಪ್ಟ್ ಮಾಡ್ತೀರಾ ಹೇಗೆ? ಇನ್ನೊಂದು ಸರ್ತಿ ಹೋಗ್ಬೇಕಾ ಹೇಗೆ? ಇನ್ನೊಂದ್ ಸರ್ತಿ ಇಲ್ಲಿಂದ ಮಾಹಿತಿ ತಗೊಳ್ತೀವಿ ಸರ್. ಅವರು ಅರ್ಧ ಗಂಟೆಗೊಮ್ಮೆ ಮಾಹಿತಿಯನ್ನ ಬಿತ್ತರಿಸ್ತಾ ಇದ್ದಾರೆ. ಇಲ್ಲಿ ಎಲ್ಲ ಮೈಕ್ಗಳ ಮುಖಾಂತರ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಯಾವ ಸ್ನಾನಘಟ್ಟ ಪ್ರಾರಂಭವಾಗಿದೆ, ಯಾವ ಸ್ನಾನಘಟ್ಟದಿಂದ ನೀವು ಹೋಗ್ಬೇಕು, ಬರಬೇಕು. ಹೋಗುವ ರಸ್ತೆ ಒಂದು ಮಾಡಿದ್ದಾರೆ, ಬರೋ ರಸ್ತೆ ಒಂದು ಮಾಡಿದ್ದಾರೆ. ಹಾಗಾಗಿ ಅವರು ಮಾಹಿತಿಯನ್ನ ತಿಳಿಸ್ಕೊಂಡ ನಂತರ ಹಾಗೇನಾದ್ರೂ ಅಲ್ಲಿ ರಶ್ ಇರ್ಲಿಲ್ಲ, ಗದ್ದಲ ಇರ್ಲಿಲ್ಲ ಅಂತಂದ್ರೆ ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಅಂದ್ರೆ ವಿಪರೀತವಾಗಿ ಜನ ಸೇರಿರೋದೇ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ. ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ. ಆಮೇಲೆ ಸರ್, ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲಿನ ಒಂದು ಆಡಳಿತದವರು ಎಲ್ಲಾ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಜನರು ತಾಳ್ಮೆಯಿಂದ ಮಾಡ್ಕೊಂಡ್ರೆ ಎಲ್ಲವೂ ವ್ಯವಸ್ಥಿತವಾಗಿ ನಡೀತದೆ. ಇವತ್ತು ಇಷ್ಟು ಜನ ಬಂದಾರಂದ್ರೆ ಅವ್ರಿಗೆ ಊಟದ್ದು, ನೀರಿಂದು ಎಲ್ಲ ವ್ಯವಸ್ಥೆ ಸರಿಯಾಗಿ ಮಾಡಿದ್ದಾರೆ. ಬಟ್ ಸ್ನಾನಘಟ್ಟದಲ್ಲಿ ಒತ್ತಡ, ಜನರನ್ನ ಮಿತಿಮೀರಿ ಒತ್ತಡವಾಗಿ ಒಬ್ರು ಯಾರಾದ್ರೂ ಕೆಳಗೆ ಬಿದ್ರೆ ಅವ್ರ ಮೇಲೆ ನಡ್ಕೊಂಡು ಹೋಗೋದ್ರಿಂದ ಇಂತ ಅನಾಹುತ ಆಗಿದೆ ಹೊರತು. ರೈಟ್ ಗೊತ್ತಾಯ್ತು ಮಹೇಶ್ ಅವರೇ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಆಮೇಲೆ ಕೆಲವರೆಲ್ಲ ಅಲ್ಲಿ ಹೇಳಿದ್ರಲ್ಲ ಮಾತನಾಡ್ಬೇಕಾದ್ರೆ, ಅವ್ರು ಹೇಳಿದ್ದೇನೆಂದ್ರೆ ಸಣ್ಣ ಪುಟ್ಟ ನೂಕಾಟ ತಳ್ಳಾಟ, ಈಗ ಒಬ್ರು ಭುಜ ಒಬ್ರು ಟಚ್ ಮಾಡ್ಕೊಂಡೇ ಹೋಗ್ಬೇಕಂತೆ, ಹಂಗಿದೆ ಅಂತ ಪರಿಸ್ಥಿತಿ. ಈಗ ಸದ್ಯಕ್ಕೆ ತ್ರಿವೇಣಿ ಸಂಗಮದಲ್ಲಿ ಸೆಕ್ಯೂರಿಟಿಯನ್ನು ತುಂಬ ಟೈಟ್ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅರೆಸೇನಾ ಪಡೆಯನ್ನು ನಿಯೋಜನೆ ಮಾಡಿದ್ದಾರೆ. ದುರ್ಘಟನೆ ಮರುಕಳಿಸದಂತೆ ಭಾರೀ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಮತ್ತೆ ಇನ್ನು ಕೆಲವರು ಮಾತನಾಡಿದ್ರಲ್ಲ, ಅವರೆಲ್ಲ ಈಗಾಗಲೇ 50 ಮೀಟರ್ ದೂರದಲ್ಲಿದ್ದೀನಿ ಅಂತ ಒಬ್ರು ಹೇಳಿದ್ರಪ್ಪ. ತ್ರಿವೇಣಿ ಸಂಗಮದಿಂದ ಬಿಡ್ತಾ ಇದ್ದಾರೆ ಸ್ನಾನಕ್ಕೆ, ನಾವು ಹೋಗಿದ್ದೀವಿ ಅಂತ. ಆಮೇಲೆ ತಡರಾತ್ರಿ ಎಲ್ಲ ಗದ್ದಲನೇ ಇರಲಿಲ್ಲ, ನಾವೆಲ್ಲ ಆರಾಮಾಗಿ ಹೋಗಿ ಸ್ನಾನ ಮಾಡ್ಕೊಂಬಂದ್ವಿ ಅಂತ ಕೆಲವರೆಲ್ಲ ಹೇಳಿದ್ರು. ಹಾಗಾಗಿ ನೀವು ನಡೀತಾ ಇದೆ ಇವಾಗ. ತ್ರಿವೇಣಿ ಸಂಗಮದಲ್ಲಿ ಭಕ್ತರು ಕಣ್ಣೀರಿಟ್ಟಿದ್ದಾರಂತೆ. ಕಾಲ್ ತುಳಿತಕ್ಕೆ ಸಿಲುಕಿದ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಗಾಯಾಳುಗಳ ಕಡೆಯವರು ಅಂದರೆ ಪಾಪ ಅವರು ಎಲ್ಲ ಬಂದಿರ್ತಾರೆ, ಹೀಗಾಗೋಯ್ತಲ್ಲ, ಅವರು ಗಾಯದ ಸ್ವರೂಪ ಜಾಸ್ತಿ ಆಗಿದ್ದರೆ ಅವ್ರಿಗೆ ಆತಂಕ ಆಗುತ್ತೆ. ಹಾಗಾಗಿ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ನೋಡಿ ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ, ಕುಟುಂಬಸ್ಥರು ಈ ರೀತಿ ಕಣ್ಣೀರಿಟ್ಟಿರ್ತಕ್ಕಂಥದ್ದನ್ನು. ಪಾಪ ಇವರೆಲ್ಲ ದೂರದ ಊರುಗಳಿಂದ ಬಂದಿರ್ತಾರೆ, ಗುಂಪಾಗಿ ಬಂದಿರ್ತಾರೆ, 15 ಜನ 20 ಜನ ಈ ಥರ ಎಲ್ಲ. ಅಲ್ಲಿ ಯಾರೋ ಒಂದು 2-3 ಜನಕ್ಕೆ ಈ ಥರ ಏನಾದರೂ ಕಾಲು ತುಳಿತಾ ಎಲ್ಲ ಆದಾಗ ಸಹಜವಾಗಿ ಅವ್ರಿಗೆ ನೋವಾಗುತ್ತೆ. ಈಗ ಅವ್ರಿಗೆಲ್ಲರಿಗೂ ಸೆಕ್ಟರ್ 2ನಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಕಾಲು ತುಳಿತಕ್ಕೆ ಒಳಗಾದವರ ಕುಟುಂಬಸ್ಥರು ಈಗ ಹೊರಗೆ ಬಂದು ಪರಿಸ್ಥಿತಿ ಏನು ಎತ್ತ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರಾ ಹೇಗೆ?
ಕಾಲ್ತುಳಿತಕ್ಕೆ ಸಂಭವಿಸಿದಂಥ ಕುಟುಂಬಸ್ಥರು ಈಗ ಆಸ್ಪತ್ರೆ ಮುಂಭಾಗದಲ್ಲಿದ್ದಾರೆ. ಸೆಕ್ಟರ್ 2 ಅಲ್ಲಿರುವಂಥ ಆಸ್ಪತ್ರೆಯಲ್ಲಿ ಈಗ ಗಾಯಾಳುಗಳನ್ನು ದಾಖಲು ಮಾಡಿರುವಂಥದ್ದು ಮತ್ತೆ ಮೃತ ಶವಗಳನ್ನು ಕೂಡ ಅಲ್ಲೇ ಇಡುವಂಥ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ಮಾಡಲಾಗಿದೆ. ಅಲ್ಲಿರುವಂಥ ಕುಟುಂಬಸ್ಥರು ಕೂಡ ಈಗ ತಮ್ಮ ಆಕ್ರಂದನವನ್ನು ಹೊರಗಾಕ್ತಾ ಇರುವಂಥದ್ದು. ಕೆಲವರು ಆರೋಪವನ್ನು ಪೊಲೀಸರ ಮೇಲೆ ಮಾಡ್ತಾ ಇದ್ದಾರೆ. ರಾತ್ರಿ ಕಾಲ್ತುಳಿತ ಆದಂಥ ಸಂದರ್ಭದಲ್ಲಿ ನಾವು ಪೊಲೀಸರ ನೆರವನ್ನು ಕೋರಿದ್ವಿ, ಆದರೆ ಯಾವುದೇ ಪೊಲೀಸರು ಕೂಡ ನಮ್ಮ ನೆರವಿಗೆ ಬರಲಿಲ್ಲ. ಹೀಗಾಗಿ ಸೂಕ್ತ ಸಮಯದಲ್ಲಿ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಹೀಗಾಗಿ ನಾವು ಕುಟುಂಬಸ್ಥರನ್ನ ಕಳೆದುಕೊಳ್ಳುವಂಥ ಸನ್ನಿವೇಶ ನಿರ್ಮಾಣ ಆಯಿತು ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ಕುಟುಂಬಸ್ಥರು ಆಕ್ರಂದನವನ್ನು ಕೂಡ ಹೊರಗಾಕ್ತಾ ಇದ್ದಾರೆ. ಇನ್ನು ಗಾಯಾಳುಗಳು ಕೂಡ ತಮ್ಮ ನೋವನ್ನು ಕೂಡ ಹೇಳ್ಕೊಳ್ತಾ ಇರುವಂಥದ್ದು. ಮತ್ತೆ ಘಟನೆ ಹೇಗಾಯಿತು ಅನ್ನುವಂಥದ್ದನ್ನು ಕೂಡ ವಿವರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏಕಾಏಕಿ ನುಗ್ಗಲು ಸೃಷ್ಟಿ ಆಯಿತು. ಮತ್ತೆ ನಾನು ಕೆಳಗಡೆ ಬಿದ್ದಾದ ಮೇಲೆ ನಮ್ಮ ಮೇಲೆ ಎಲ್ಲರೂ ಕೂಡ ನಡೆದುಕೊಂಡು ಹೋಗುವಂತಹ ಬೆಳವಣಿಗೆಗಳಾಯಿತು. ಆಮೇಲೆ ಕೆಲವರು ನಮ್ಮನ್ನು ಎಬ್ಬಿಸಿ ಬೇರೆ ಕಡೆಗೆ ಸ್ಥಳಾಂತರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಗಾಯಾಳುಗಳು ಕೂಡ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಪ್ರಯಾಗ್ರಾಜ್ನಲ್ಲಿ ಭದ್ರತೆಯನ್ನು ಇನ್ನಷ್ಟು ಇಂಟೆನ್ಸ್ ಆಗಿ ಹೆಚ್ಚು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಅರಸೇನಾ ತುಕಡಿಗಳನ್ನು ಕೂಡ ಆಯಕಟ್ಟಿನ ಜಾಗಗಳಲ್ಲಿ ಕೂಡ ನಿಯೋಜಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಅರವಿಂದ್, ಅಂದರೆ ಈ ಸಿಚುಯೇಷನ್ ಇವತ್ತು ಒಂದು ದಿನ ಅಂತ ಅನ್ಕೋಬೋದಾ? ಇವತ್ತು ಮೌನಿ ಅಮಾವಾಸ್ಯೆ ಆಗಿರೋದ್ರಿಂದ ಮಾತ್ರ ಅಂತನಾ, ಅಥವಾ ಯಾವ ಟೈಮಲ್ಲಿ ಬೇಕಾದರೂ ಹೀಗೆ ಇರುತ್ತೆ ಪರಿಸ್ಥಿತಿ ಅಂತನಾ? ಇಲ್ಲ ನೋಡಿ, 45 ದಿನಗಳ ಕಾಲ ಈ ಒಂದು ಮಹಾಕುಂಭಮೇಳ ನಡೆಯುತ್ತೆ. ಆ 45 ದಿನಗಳಲ್ಲಿ 6 ಪುಣ್ಯ ಸ್ನಾನಗಳು ಬರ್ತವೆ. ಇದು 3ನೇ ಪುಣ್ಯ ಸ್ನಾನ. ಮತ್ತು ಪುಣ್ಯ ಸ್ನಾನಗಳಲ್ಲೇ ಅತ್ಯಂತ ಸರ್ವಶ್ರೇಷ್ಠವಾದಂಥ ಪುಣ್ಯ ಸ್ನಾನ ಮೌನಿ ಅಮಾವಾಸ್ಯೆ ದಿನ ಮಾಡುವಂಥದ್ದು ಅನ್ನುವಂಥದ್ದು ಜನರ ನಂಬಿಕೆ. ಈ ಹಿಂದೆ 13ನೇ ತಾರೀಕು, ಜನವರಿ 13ನೇ ತಾರೀಕು ಒಂದು ಪುಣ್ಯ ಸ್ನಾನ ಇತ್ತು. ಮಕರ ಸಂಕ್ರಾಂತಿಯ ದಿನ 2ನೇ ಪುಣ್ಯ ಸ್ನಾನ ಇತ್ತು. ಈಗ ಇದು 3ನೇ ಪುಣ್ಯ ಸ್ನಾನ. ಇನ್ನೂ 3 ಪುಣ್ಯ ಸ್ನಾನಗಳು ಉಳ್ಕೊಂಡಿರುವಂಥದ್ದು. ಆದರೆ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಮೌನಿ ಅಮಾವಾಸ್ಯೆಯನ್ನ ಬಹಳಷ್ಟು ಶ್ರದ್ಧೆಯಿಂದ ಆಚರಿಸ್ತಾರೆ. ಇವತ್ತು ಈ ಒಂದು ಅಂದ್ರೆ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಹೆಚ್ಚು ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ಜನರ ನಂಬಿಕೆ ಆಗಿರುವಂಥದ್ದು. ಹೀಗಾಗಿ 144 ವರ್ಷಗಳ ಬಳಿಕ ಮಹಾಕುಂಭಮೇಳ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಮಹಾಕುಂಭಮೇಳಕ್ಕೆ ತೆರಳಿ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಹೆಚ್ಚು ಪುಣ್ಯ ಲಭಿಸುತ್ತೆ ಅನ್ನೋ ಒಂದು ಕಾರಣಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನರು ಆಗಮಿಸಲಿಕ್ಕೆ ಶುರು ಮಾಡಿರುವಂಥದ್ದು. ಹೀಗಾಗಿ ಈ ಸಮಸ್ಯೆಗಳೆಲ್ಲವೂ ಕೂಡ ಉದ್ಭವ ಆಗಿರುವಂಥದ್ದು. ಬಹುಶಃ ನಾಳೆಯ ಬಳಿಕ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ನೋಡಿ, ಮಕರ ಸಂಕ್ರಾಂತಿ ಆದ ಬಳಿಕ ನಿನ್ನೆವರೆಗೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಮಹಾಕುಂಭ ಮೇಳದಲ್ಲಿ ನಡೆದಿರಲಿಲ್ಲ. ಸೊ ಇವತ್ತು ಜನಸಂಖ್ಯೆಯಲ್ಲಿ ತೀವ್ರವಾಗಿ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಸಮಸ್ಯೆಗಳು ಉದ್ಭವ ಆಗಿರುವಂಥದ್ದು. ಬಹುಶಃ ನಾಳೆ ಸಂಜೆಯ ವೇಳೆಗೆ ಸಂಪೂರ್ಣವಾಗಿ ಕ್ರೌಡ್ ಅಲ್ಲಿಂದ ಖಾಲಿ ಆಗುವಂಥ ಸಾಧ್ಯತೆಗಳಿದಾವೆ. ನಾರ್ಮಲ್ ಆಗಿ ಒಂದಿಷ್ಟು ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುತ್ತೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದು ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ. ಮುಂದಿನ 3 ಪುಣ್ಯ ಸ್ನಾನಗಳೇನಿದಾವೆ, ಮಹಾಶಿವರಾತ್ರಿಯ ದಿನ ಒಂದು ನಡೆಯುತ್ತೆ, ಇನ್ನೊಂದು ಬಸಂತ ಪಂಚಮಿ ದಿನ ಮತ್ತೊಂದು ನಡೆಯುತ್ತೆ. ಈ 2 ಪುಣ್ಯ ಸ್ನಾನ ದಿನ ಒಂದಷ್ಟು ಕ್ರೌಡ್ ಹೆಚ್ಚಾಗಬಹುದಾದಂತ ಸಾಧ್ಯತೆಗಳಿದಾವೆ. ಇದನ್ನ ಹೊರತುಪಡಿಸಿದ್ರೆ ಬಾಕಿ ದಿನಗಳಲ್ಲಿ ಬಹುತೇಕ ಮಹಾಕುಂಭ ಮೇಳಕ್ಕೆ ಹೋಗಿ ಬರ್ಲಿಕ್ಕೆ ಯಾವುದೇ ರೀತಿಯಾದಂತ ಸಮಸ್ಯೆಗಳಿಲ್ಲ. ಪುಣ್ಯ ಸ್ನಾನದ ದಿನ ಹೆಚ್ಚು ಜನಸಂಖ್ಯೆ ಬರುವಂತ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ಸಮಸ್ಯೆಗಳು ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ.